ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು 15 ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಹಾಕಿ ಕಟ್ ಫ್ರೂಟ್ಸ್ ನ ಕೊಡ್ತಾರೆ. ಇದು ಮೈಸೂರಲ್ಲಿ DC ಆಫೀಸ್ ಬ್ಯಾಕ್ ಸೈಡ್. ಹೌದು, ಯೂನಿವರ್ಸಿಟಿ ಕಡೆಯಿಂದ DC ಆಫೀಸ್ಗೆ ಹೋಗೋ ರೋಡ್. ಏನು ಆ ರೋಡಲ್ಲಿ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಅಂಗಡಿ ಕಾಣಿಸುತ್ತೆ. ಈ ಅಂಗಡಿಲಿ 15 ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ನ ಹಾಕಿ ಒಂದು ಕಟ್ ಫ್ರೂಟ್ಸ್ ನ ಕೊಡ್ತಾರೆ. ಇದರ ಬೆಲೆ ಬಂದು 150 ರೂಪಾಯಿ. ಬಟ್ 150 ರೂಪಾಯಿಗೆ ಎಷ್ಟು ವರ್ತು ಅನ್ನೋಂಥದ್ದು ನೋಡೋಣ ಬನ್ನಿ. ಬಟ್ ನಾನು ಫಸ್ಟ್ ಟೈಮು ಇಲ್ಲಿ ಟೇಸ್ಟ್ ಮಾಡ್ತಾರೆ ಅಂಥದ್ದು ಡ್ರೈ ಫ್ರೂಟ್ಸ್ ವಿತ್ ಕಟ್ ಫ್ರೂಟ್ಸು. ನೋಡೋಕೊಂದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಿಟ್ರೆ ಬೇರೆ ಬೇರೆ ವೆರೈಟೀಸ್ ಕೂಡ ಇದೆ. ನೀವು ಅಲ್ಲಿ ವೆರೈಟೀಸ್ಗಳು ಮೆನ್ಷನ್ ಮಾಡಿರ್ತಾರೆ, ಅಲ್ಲಿ ನೋಡ್ಕೊಂಡು ತಗೋಬಹುದು. ಮತ್ತೆ ಎಲ್ಲ ಹಣ್ಣುಗಳನ್ನು ಕಣ್ಮುಂದೆನೆ ಫ್ರೆಶ್ ಆಗಿ ಕಟ್ ಮಾಡಿ ಹಾಕೊಡೋಂಥದ್ದು, ಯಾವುದನ್ನು ಕಟ್ ಮಾಡಿ ಇಟ್ಬಿಡೋದು ಆ ರೀತಿ ಏನು ಮಾಡಲ್ಲ. ಈಗ ನೀವು ನೋಡ್ಬೋದು, ಏನೊಂದು ಕರ್ಬೂಜನ ನಮ್ಮ ಮುಂದೆನೆ ಕಟ್ ಮಾಡ್ತಾ ಇದಾರೆ. ಕಟ್ ಮಾಡಿ ಅದನ್ನ ನಮ್ಮ ಮುಂದೆನೆ ಹಾಕಿ ಕೊಡ್ತಾರೆ. ಕೆಲವು ಕಡೆ ಏನ್ ಮಾಡ್ತಾರೆ, ಕಟ್ ಮಾಡಿ ಎತ್ತಿಟ್ಬಿಟ್ಟಿರ್ತಾರೆ, ಹಂಗೆ ಎತ್ತಿ ಬೌಲ್ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಫ್ರೆಶ್ ಆಗಿ ಕಣ್ಮುಂದೆನೆ ಕಟ್ ಮಾಡ್ಕೊಡೋದ್ರಿಂದ ಚೆನ್ನಾಗಿರೋ ಹಣ್ಣುಗಳು ಹಾಕ್ತಾರೆ. ಅದು ಖುಷಿ ಪಡುವಂತ ವಿಷಯ. ನೀವು ನೋಡ್ತಾ ಇದ್ದೀರಾ ಈಗ ಏನು ಎಲ್ಲಾ ತರ ಫ್ರೂಟ್ಸ್ಗಳನ್ನ ಫಸ್ಟ್ ಕಟ್ ಮಾಡ್ತಾ ಇದಾರೆ. ಎಲ್ಲಾ ತರ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಅದರೊಳಗಡೆ ಹಾಕಿ ನೆಕ್ಸ್ಟ್ ಅವ್ರೇನು ಒಂದು ಡ್ರೈ ಫ್ರೂಟ್ಸ್ಗಳನ್ನ ಒಂದೊಂದಾಗಿ ಅದ್ರ ಮೇಲೆ ಹಾಕ್ತಾ ಹೋಗ್ತಾರೆ. ನೆಕ್ಸ್ಟ್ ಅವರು ಯಾವುದೋ ಒಂದು ಆರೆಂಜ್ ಕಲರ್ದು ಕಿತ್ಲೆಹಣ್ಣು ತರನೇ ಇತ್ತು. ಕಿತ್ಲೆಹಣ್ಣೆ ಅಂತ ನಾವು ಅನ್ಕೊಂಡ್ವಿ, ಬಟ್ ಇದು ಯೆಲ್ಲೋ ಕಲರ್ ಇತ್ತು. ಏನೋ ಒಂಥರ ಹೊಸ ತರ ಅನಿಸ್ತು. ಯಾವ್ದಿದು ಸರ್ ಅಂತ ಅಂದ್ವಿ. ಇದನ್ನು ಆರೆಂಜನೇ ಸರ್, ಇದು ಹೈಬ್ರಿಡ್ ಒಂದ್ ಸ್ವಲ್ಪ. ಇದು ರೇಟ್ ಬಂದ್ಬಿಟ್ಟು 160 ರೂಪಾಯಿ ಕೆಜಿ ಇರುತ್ತೆ ಅಂತ ಹೇಳಿದ್ರು. ಈ ಒಂದು ಕಿತ್ಲೆಹಣ್ಣು 160 ರೂಪಾಯಿ ಕೆಜಿ. ನಾರ್ಮಲ್ ಆಗಿ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲರೂ ನೋಡಿರ್ತೀರಾ, ಎಷ್ಟೊಂದ್ ಜನ ಇದನ್ನ ತಿಂದೇ ಇರಲ್ಲ. ಏನ್ ನಾವು ಅಲ್ಲಿ ಅವ್ರು ಮಾಡಿ ಹಾಕ್ತಾ ಇದ್ರೆ ನೀಟಾಗೆ ಏನೊಂದು ಆ ಜೇನುಳಗಳೆಲ್ಲ ಅಲ್ಲಿ ಇರ್ತಾವಲ್ಲ, ಅವೆಲ್ಲ ಬಂದು ಮುತ್ಕೋತಾ ಇದ್ವು ಆ ಸಿಹಿ ಅಂಶಕ್ಕೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ನೋಡ್ಬೋದು, ಖರ್ಜೂರ ಹಾಕಿದ್ರು, ಡ್ರೈ ದ್ರಾಕ್ಷಿ ಹಾಕಿದ್ರು, ಚೆರಿ ಹಾಕ್ತಾ ಇದಾರೆ. ಫ್ರೂಟ್ಸ್ಗಳನ್ನ ಈಗ ಒಂದ್ ಕಡೆಯಿಂದ ಡ್ರೈ ಫ್ರೂಟ್ಸ್ಗಳನ್ನ ಈಗ ಒಂದ್ ಕಡೆಯಿಂದ ಹಾಕೋ ಬರ್ತಾ ಇದಾರೆ. ಇದು ಯಾವ್ದೋ ಬ್ಲ್ಯಾಕ್ ಬೆರಿ ಅಂತ ಹೇಳಿದ್ರು. ಆ ಹಣ್ಣು ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಸಕ್ಕ ಟೇಸ್ಟ್ ಇತ್ತು. ಇದು ಮಾವಿನ ಹಣ್ಣು ಕಟ್ ಮಾಡಿ ಒಣಗಿಸಿರೋ ಅಂಥದ್ದು ಡ್ರೈ ಮ್ಯಾಂಗೋ. ಇದು ರೇಟ್ ತುಂಬಾ ಕಾಸ್ಟ್ಲಿ ಅಂತೆ ಅವ್ರು ಹೇಳಿದ್ದು. ನೆಕ್ಸ್ಟ್ ಪಿಸ್ತಾ ಹಾಕ್ತಾರೆ. ಪಿಸ್ತಾ, ಗೋಡಂಬಿ, ದ್ರಾಕ್ಷಿ ಎಲ್ಲಾನು ಹಾಕಿದ್ಮೇಲೆ ಇದು ಬಂದ್ಬಿಟ್ಟು ಕಿವಿ ಫ್ರೂಟ್, ಡ್ರೈ ಕಿವಿ. ಹಾಗೆ ನೀವು ನೋಡ್ಬೋದು, ಇದು ನೋಡಿ, ಇದನ್ನೇ ಅವರು ಪೈನಾಪಲ್ ಅಂತ ಹೇಳಿದ್ರು, ಡ್ರೈ ಪೈನಾಪಲ್ ಅಂತ. ಅದು ನೆಕ್ಸ್ಟ್ ಅಂಜೂರ. ಇದನ್ನೆಲ್ಲ ಈ ಕಡೆ ಸೈಡಲ್ಲಿ ಮಡಗಿ ಅದನ್ನ ಕಟ್ ಮಾಡಿ ಹಾಕ್ತಾರೆ, ಬಿಡಿಸಿ ಹಾಕೋದಕ್ಕೆ ಅಂತದನ್ನೆಲ್ಲ ಸೈಡಲ್ಲಿ ಮಡಗ್ತಾರೆ. ಏನು ಈಗ ಗೋಡಂಬಿ ಹಾಕ್ತಾ ಇದಾರೆ, ನೀವು ನೋಡ್ಬೋದು. ಬಾದಾಮಿ ಹಾಕಿದ್ರು. ಇನ್ನ ಯಾರು ನಮ್ಮ ವಿಡಿಯೋ ನೋಡ್ತಾ ಇರೋರು ಇನ್ನ ಲೈಕ್ ಮಾಡ್ರಪ್ಪ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಪಿಸ್ತಾನ ಬಿಡಿಸಿ ಹಾಕ್ತಾ ಇದಾರೆ. ಇದು 150 ರೂಪಾಯಿಗೆ ವರ್ತ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕೊಡ್ಬೋದಾ 150 ರೂಪಾಯಿ? ಏನಂತೀರಾ? ಕಮೆಂಟ್ ಮಾಡಿ. ನನಗಂತೂ ತುಂಬಾನೇ ಒಂದು ಹೊಟ್ಟೆ ಹಸಿವಿರೋ ಅಂತ ಟೈಮಲ್ಲಿ ಏನಾದ್ರು ತಿಂತು ಅಂದ್ರೆ ಖಂಡಿತವಾಗ್ಲೂ ಹೊಟ್ಟೆ ತುಂಬೋಗುತ್ತೆ. ಅಷ್ಟು ಫುಲ್ಲಿ ಲೋಡೆಡ್ ಆಗಿರ್ತದೆ. ಏನೊಂದು ಕಟ್ ಫ್ರೂಟ್ಸ್ ಜೊತೆಗೆ ಒಂದು ಡ್ರೈ ಫ್ರೂಟ್ಸ್ ಆಗ್ಬೋದು. ಎಲ್ಲ ಆದ್ಮೇಲೆ ಫೈನಲ್ ಟಚ್ ಕೊಡ್ತಾರೆ. ಏನೊಂದು ಗುಲ್ಕನ್ನ ಮೇಲ್ ಹಾಕಿ ಜೇನುತುಪ್ಪನ ಮೇಲಿಂದ ಹಾಕ್ತಾರೆ. ಟೇಸ್ಟ್ ನೋಡೋಕೆನೆ ಅಷ್ಟೊಂದು ಖುಷಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನೇನು ಟೇಸ್ಟ್ ಮಾಡಿ ಹೇಳೋ ಅಂತ ನೆಸಿಟಿ ಇಲ್ಲ. ತುಂಬಾನೇ ಅಲ್ಟಿಮೇಟ್ ಆಗಿದೆ. ಇದು ಒಂದು ಡ್ರೈ ಫ್ರೂಟ್ಸ್ ಜೊತೆಗಿರುವಂತಹ ಕಟ್ ಫ್ರೂಟ್ಸ್ ಜಸ್ಟ್ 150 ರೂಪಾಯಿ. ಬಂದು ತಿಂದು ಎಂಜಾಯ್ ಮಾಡಿ. ಒಂದೊಳ್ಳೆ ಡಯಟ್ ಫುಡ್ ಅಂತ ಹೇಳ್ಬೋದು, ಅಥವಾ ಜಿಮ್ ಮಾಡೋರ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ.